ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ಎಸ್, ನಾನೀಗ ತುಂಬ ಬೆಳಿಗ್ಗೆ ಅಂದರೆ ಒಂದು 7 o'clock ಆಗಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಮೇನ್ ರೀಸನ್ ಏನಂತಂದರೆ ನಾಳೆ ಬಂದು ರಕ್ಷಾಬಂಧನ್. ಸೊ ನಾಳೆ ನಾನು ಯಾರಿಗೆಲ್ಲ ರಾಖಿ ಕಟ್ತೀನಿ, ನವೀನ್ಗೆ ಯಾರೆಲ್ಲ ರಾಖಿ ಕಟ್ತಾರೆ ಅನ್ನೋದನ್ನ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಷಯ, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕಂದರೆ ನವೀನ್ ಮನೆಗೆ ಗ್ರಾಸರಿ ಶಾಪಿಂಗ್ ಹೋಗ್ತಿದ್ದೀವಿ. ಅಂದರೆ ಆಂಟಿ ಕೂಡ ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನನಗೆ ಗೊತ್ತಿಲ್ಲ ದಟ್ ಅಲ್ಲುರಗು ಸುಷ್ಮಿತಾ ಅವ್ರ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಹಾಕಿರ್ತೀವಿ ಆರ್ ನೆಕ್ಸ್ಟ್ ಹಾಕ್ತೀವಿ. ಒಂದು ಸ್ಕಿಟ್ನ ಪ್ಲೇ ಮಾಡಿದ್ದೀವಿ ನಾವು, ಒಂದು ಚಿಕ್ಕ ಟಾಪಿಕ್ ಇಟ್ಕೊಂಡು. ಸೊ ಅದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ರಿವ್ಯೂಸ್ನ ದಯವಿಟ್ಟು ಕೊಡಿ. ಸೊ ಏನೇ ತಪ್ಪಿದ್ರು ನಾವು ಅದನ್ನು ಕರೆಕ್ಟ್ ಮಾಡ್ಕೋತೀವಿ. ಆ್ಯಂಡ್ ಅದರಲ್ಲಿರುವಂಥ ಒಂದು ಎಲಿಮೆಂಟ್ನ ತೊಗೊಂಡು ಮತ್ತು ನಮ್ಮ ಚಾನಲಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇದು ಪಾರ್ಟ್ 2 ಅಂತೂ ಅಲ್ಲ, ಬಟ್ ಅದರಲ್ಲಿರುವಂಥ ಒಂದು ಎಲಿಮೆಂಟ್ನ ತೊಗೊಂಡು ನಮ್ಮ ಚಾನಲ್ಲಿ ಕೂಡ ನಾವು ಸ್ಕಿಟ್ ಪ್ಲೇ ಮಾಡ್ತೀವಿ. ಸೊ ಇದಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನಾವು ಹೆಚ್ಚು ಈ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಇವಾಗ ಬೇಗ ನಾನು ಫಸ್ಟ್ ಜಿಮ್ಮಿಗೆ ಹೋಗ್ತಿದ್ದಲ್ಲ. ಹೇಳೇನು ಏನಿಲ್ಲ, ನಾವು ಶಾಪಿಂಗ್ ಕರ್ಕೊಂಡು ಬಂದಿರೋ ಏನು ಬಟ್ಟೆ ಶಾಪಿಂಗ್ ಕರ್ಕೊಂಡ್ಬಂದ್ರೆ ಶಾಪಿಂಗ್ ಕರ್ಕೊಂಡ್ಬಂದು ನೆಕ್ಸ್ಟ್ ಬ್ಲಾಗು ಬಟ್ಟೆ ಶಾಪಿಂಗು. ಅಲ್ಲಿ ಅಲ್ಲೋಡೋರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ನಾನು ನೋಡಿರ್ತೀರ ಅನ್ಸುತ್ತೆ ಪ್ರೀವಿಯಸ್ ಬ್ಲಾಗಲ್ಲಿ. ಇವನು ನಮ್ಮ ಮಚ್ಚ, ಇವನು ನಮ್ಮ ಮಚ್ಚ. ಮಚ್ಚ ಅಲ್ಲ, ನಿನ್ನ ತಮ್ಮ. ನನ್ನ ತಮ್ಮನೇ ಮಚ್ಚ ಆಗ್ಬೇಕು. ಇದು ನೈಟಿಗೆ ನಮಗೆ ಬೇಕಾಗ್ತಿದೆ ಅಂತ ಅಮೂಲ್ಯವಾದ. ಆಂಟಿ ಈ ವ್ಲಾಗ್ ನೋಡ್ತಾ ಇದ್ರೆ ನಿಮ್ಗೆ, ಆಂಟಿಗೆ ನಿಮ್ಮ ಮಮ್ಮಿಗೆ ಹೋಗಿ ತೋರಿಸ್ತೀನಿ ಈ ವ್ಲಾಗ್. ಆಂಟಿ ನೋಡಿ, ಆಂಟಿ ನಿಮ್ಮ ಮಗ ಪಾರ್ಟ್ನರ್ ನವೀನ. ಆಂಟಿ ನೋಡಿ, ಆಂಟಿ ನಿಮ್ಮ ಮಗ ಬಂದು ಉಪ್ಪಿನಕಾಯಿ ಕೇಳ್ತಾ ಇದ್ದಾರೆ. ಜಾಸ್ತಿ ಅವನು ನವರಂಗಲ್ಲಿ ಇರ್ತಾನೆ. ಸೊ ಏನಕ್ಕೆ ನವರಂಗಲ್ಲಿ ಇರ್ತಾನೆ ಸತ್ಯ? ಯಾಕೆ ನವರಂಗ್ ಥಿಯೇಟರ್ ಅಲ್ಲೇ ಇದೆ, ಒಳ್ಳೊಳ್ಳೆ ಫಿಲಮ್ ಮಾಡ್ತಾರೆ, ನೋಡ್ಕೊಂಡಿರ್ತೀವಿ. ಜಿಟಿ ಮಾಲ್ಗೆ ಹೋಗಿ ನೋಡು. ನವರಂಗ್ ಮೇಲೆ ಇಷ್ಟ. ಆಕಾಶ್ ಥಿಯೇಟರ್ಗೆ ಹೋಗಿ ನೋಡು. ಲೆಗ್ಗಿರೋ ಲೋಕಲ್ ನೋಡಲ್ಲ, ಮುಸ್ಲಿಮ್ಸ್ ಅಲ್ಲ. ಆಂಟಿ ನೆಕ್ಸ್ಟ್ ಟೈಮ್ ನಿಮ್ಮ ಮಗ ಮನೇಲಿ ಇಲ್ಲ ಅಂದರೆ ನವರಂಗ್ ಹತ್ರ ಹೋಗಿ ಆಂಟಿ. ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನೆ. ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಆಂಟಿಗೆ ಈ ವ್ಲಾಗ್ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಆಯ್ತು ತೋರಿಸ್ತೀನಿ. ಅಲ್ಲಿ ಗ್ಯಾಪಲ್ಲೆಲ್ಲ ಐಟಮ್ಸ್ ಎಲ್ಲ ತಗೋತಾ ಇದ್ದಾರೆ. ಮೀಡಿಯಂ. ಸೊ ಹಾಯ್, ಎಸ್ ವಿ ಆರ್ ಬ್ಯಾಕ್ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ. ಸೊ ಏನಕ್ಕೆ ಅಂತಂದರೆ ವಿಡಿಯೋದಲ್ಲಿ ಇನ್ನೊಂದು ಪರ್ಫ್ಯೂಮ್ ಬಗ್ಗೆ ಮಾಡಿದ್ದೆ. ಸೊ ಇವಾಗ ಮಾಡ್ತಾ ಇರೋದು ಇನ್ನೊಂದು ಪರ್ಫ್ಯೂಮ್ ಬಗ್ಗೆ. ಎಸ್, ಹಾಗೆ ಇದು ಮೆನ್ಸ್ ಪರ್ಫ್ಯೂಮ್ ಕೂಡ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಮೆನ್ಸ್ ಪರ್ಫ್ಯೂಮ್ ಬಗ್ಗೆನೇ ಮಾಡಿದ್ದು, ಬಟ್ ಅದು ಇಂಟು ದ ವುಡ್ಸ್ ಅಂತಿತ್ತು. ಬಟ್ ದಿಸ್ ಟೈಮ್ ಇಂಟು ದ ವೇ. ಅದು ಸ್ಮೆಲ್ ಮಾಡೋಕ್ಕೆ ಹಾಕೊಂಡೋದಾಗೆಲ್ಲಪ್ಪ ಸಕ್ಕರೆ ಸ್ಮೆಲ್, ಎಲ್ಲಿ ತೊಗೊಂಡೆ, ಹೇಗೆ ತೊಗೊಂಡೆ, ಹೆಂಗೆ ತೊಗೊಂಡೆ ಅಂತ ಪ್ರತಿಯೊಬ್ಬರು ಕೇಳಿದ್ದಾರೆ. ಸೊ ಅದೇ ಥರ ಇವಾಗ ಈ ಸ್ಮೆಲ್ಲು ನಾನು ಸ್ಮೆಲ್ ಮಾಡಿದೆ, ಸಕ್ಕರಾಗಿ ಬರ್ತಾ ಇದೆ. ಬಟ್ ನಿಮಗೆ ಸ್ಮೆಲ್ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ತೋರಿಸ್ತೀವಿ. ಏನಂತಂದರೆ ಇವಾಗ ಯೂಶಲಿ ನಾವೆಲ್ಲರೂ ಟ್ರಿಪ್ ಹೋಗ್ಬೇಕಂದ್ರೆ ನೀನು ಯಾವ ಪ್ಲೇಸಸ್ನ ಚೂಸ್ ಮಾಡ್ತೀಯಾ? ಎಲ್ಲರೂ ಒಂದೇ ಚೂಸ್ ಮಾಡೋದು ಜಾಸ್ತಿ ರೆಗ್ಯುಲರ್ ಆಗಿ ನೇಚರ್. ಎಸ್, ಇವಾಗ ನಮಗೆ ಟೈಮ್ ಸಿಕ್ಕಿರಲ್ಲ, ನಮ್ಮ ಲೈಫ್ ತುಂಬ ಬ್ಯುಸಿ ಇರುತ್ತೆ, ಶೆಡ್ಯೂಲ್ ಕೂಡ ತುಂಬ ಹೆಕ್ಟಿಕ್ ಆಗಿರುತ್ತೆ, ನಮ್ಗೆ ಆಚೆ ಹೋಗೋಕ್ಕಾಗೋದಿಲ್ಲ ಅಂತೆಲ್ಲ ಅಂದಮೇಲೆ ಈ ಪರ್ಫ್ಯೂಮ್ ಒಂದು ಸ್ಪ್ರೇ ಮಾಡ್ಕೊಂಡು ನಿಜವಾಗ್ಲೂ ನಾವು ನೇಚರ್ ಒಳಗಡೆ ಕಳೆದೋಗಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ದಿಸ್, ಬಟ್ ಇದೇ ರಿಯಾಲಿಟಿ, ಬಿಕಾಸ್ ಆ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ತಡ ಮಾಡಿ ಇಂಟ್ರೊಡ್ಯೂಸ್ ಮಾಡೋಣ. ಲಾಸ್ಟ್ ಟೈಮ್ ನಾವು ಹೇಳಿದ್ದು ಮಾಮಾ ಅರ್ತ್ ಇಂಟು ದ ವುಡ್ಸ್ ಮೇಡ್ ಸೇಫ್ ಫಾರ್ ಮೆನ್, ಬಟ್ ಈ ಟೈಮ್ ಇನ್ನೊಂದು ಪ್ರಾಡಕ್ಟ್ ಸೇಮ್ ಮಾಮಾ ಅರ್ತ್ ಅವರ ಇಂಟು ದ ವೇವ್ಸ್ ಮೇಡ್ ಫಾರ್ ಮೆನ್. ಬಾಟ್ಲ್ ಎಷ್ಟು ಕ್ಯೂಟ್ ಆಗಿದೆ ನೋಡೋದಕ್ಕಲ್ಲ. ಸೇಮ್ ನಿನ್ನ ಡ್ರೆಸ್ ಮ್ಯಾಚಿಂಗ್ ಇದೆ ಆ್ಯಕ್ಚುಲಿ. ಇದು ಬ್ಲೂ. ಸೊ ಇದು ಪ್ರೀಮಿಯಂ ರೇಂಜ್ ಪರ್ಫ್ಯೂಮ್. ನಿಮ್ಮ ಸ್ಟ್ರೆಸ್ನೆಲ್ಲ ಈಸಿಯಾಗಿ ಮಾಯ ಮಾಡುತ್ತೆ. ಎಸ್, ಬಿಕಾಸ್ ಯಾಕಂದರೆ ಆ ಫ್ರೇಗ್ರೆನ್ಸ್ ಅಷ್ಟೇ ಮೈಲ್ಡ್ ಆಗಿದೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಕೂಡ ಇದೆ. ಆ್ಯಂಡ್ ಏನೇ ಸ್ಟ್ರೆಸ್ ಇದ್ರೆ ಅದೊಂದ್ಸಲ ಹಿಂಗೆ ತೊಗೊಂಡ್ರೆ ವಾವ್ ಅನಿಸುತ್ತೆ. ಆ್ಯಂಡ್ ಪಕ್ಕದಲ್ಲಿ ಯಾರಾದ್ರು ಹೋಗ್ತಾ ಇದ್ರೆ ಎಸ್ ಯಾವ ಪರ್ಫ್ಯೂಮ್ ಹಾಕಿರೋದು ಇವ್ರು, ಅಷ್ಟು ಚೆಂದ ಇದೆ ಇದ್ರ ಸ್ಮೆಲ್ ಮಾತ್ರ. ಏನು ಪರ್ಫ್ಯೂಮ್ ನೋಡ್ತಾ ಇದ್ದಾರಲ್ಲ, ದಿಸ್ ಇಸ್ ಲೈಕ್ ಎಸ್ಕೇಪ್ ಇಂಟು ದ ನೇಚರ್ ಅಂತ. ಸೊ ಇದನ್ನು ನೀವು ನಿಮ್ಮ ಸ್ಕಿನ್ ಮೇಲೆ ಸ್ಪ್ರೇ ಮಾಡ್ಬೋದು. ಸೊ ಯಾವುದೇ ಥರ ರ್ಯಾಷಸ್ ಕೂಡ ಆಗೋದಿಲ್ಲ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಏನಂದರೆ ಇದು ಮೇಡ್ ಸೇಫ್ ಸರ್ಟಿಫೈಡ್. ಸೊ ಇದು ಮನುಷ್ಯಗೆ ತುಂಬಾ ಸೇಫ್ ಕೂಡ. ಸೊ ಈಗ ನೆಕ್ಸ್ಟ್ ನಾವು ತೋರಿಸ್ತಾ ಇರೋದು ಮಾಮಾ ಅರ್ತ್ ಅವರ ಇಂಟು ದ ವೇವ್ಸ್ ಮೇಡ್ ಸೇಫ್ ಫಾರ್ ಮೆನ್. ಹಾಗೆ ಇದು ಬಂದು ಇವಾಗ ನ್ಯೂಲಿ ಲಾಂಚ್ಡ್. ಹಾಗೆ ಇದಂತೂ ಇನ್ನೂ ಸೂಪರ್ ಆಗಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಎಸ್, ಇದು ಲಾಸ್ಟ್ ಟೈಮ್ ತೋರಿಸ್ದಂಗೆ ಮಾಮಾ ಅರ್ತ್ ಅವರ ಇಂಟು ದ ವುಡ್ಸ್. ಸೊ ಇದನ್ನು ಮತ್ತೆ ನಾವು ತೋರಿಸ್ತಾ ಇದ್ದೀವಿ. ಆ್ಯಂಡ್ ಇದು ಬಂದು ಮೇಡ್ ಸೇಫ್ ಹಾಗೆ ಮೆನ್ಸ್ದು. ಸೊ ನೀವು ಕೂಡ ಈ ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡಬೇಕಂದ್ರೆ ಎಲ್ಲಿ ಬೈ ಮಾಡಬೇಕು? ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್.
ಎಸ್, ಹಾಗೆ ಅವರ ಸ್ಟೋರ್ ಕೂಡ ನೀವು ಓಪನ್ ಮಾಡಿದ್ದಾರೆ, ಹೋಗಿ ನೀವು ಅಲ್ಲಿ ಕೂಡ ಬೈ ಮಾಡ್ಬೋದು. ಆ್ಯಂಡ್ ಮಾಮಾ ಅರ್ತ್ ಅವರ ವೆಬ್ಸೈಟ್ ಕೂಡ ಇರುತ್ತೆ, ಸೊ ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಆ್ಯಂಡ್ ಮಾಮಾ ಅರ್ತ್ ಅವರ ಆ್ಯಪ್ ಕೂಡ ಇದೆ. ಸೊ ನಿಮಗೂ ಕೂಡ ಇದ್ರ ಮೇಲೆ ಆಫರ್ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನೀವು ಕೂಡ ಈ ಡಿಸ್ಕೌಂಟ್ನ ಪಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಮಾಮಾ ಅರ್ತ್ ಅವರು ಅವ್ರ ಕಡೆಯಿಂದ ಏನೇನು ಇಶ್ಯೂಸ್ ಆಗಿತ್ತು, ಲೈಕ್ ಆನಿಯನ್ ಶ್ಯಾಂಪೂ ಮೇಲೆ ಏನು ನೀವು ಫೀಡ್ಬ್ಯಾಕ್ ಕೊಟ್ಟಿದ್ರೆ ಅದನ್ನು ಕೂಡ ಈ ಟೈಮ್ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಪರ್ಫ್ಯೂಮ್ ಬಂದು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗ್ತದೆ. ಸೊ ತಡ ಯಾಕೆ ಮಾಡ್ತಿದ್ದೀರಾ? ಐ ಗೆಸ್ ಇಷ್ಟೊತ್ತು ನವೀನ್ ಸ್ಪ್ರೇ ಮಾಡ್ಕೊಂಡಿದ್ದೆಲ್ಲ ನೋಡಿದ್ದೀರಾ ಅನ್ಕೋತೀನಿ. ಸೊ ಅದೆಲ್ಲ ಮೆನ್ಸ್ದು, ಬಟ್ ಆದರೂ ನಾನು ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ನೀವು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ನಿಮಗೂ ಕೂಡ ಮಾಮಾ ಅರ್ತ್ ಪ್ರಾಡಕ್ಟ್ ಎಲ್ಲದು ನಿಮ್ಮ ನಿಯರ್ ಬೈ ಸ್ಟೋರಲ್ಲಿ ಕಾಣಿಸ್ತಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಜೊತೆ ವಾಪಸ್ ಬರ್ತೀವಿ. ಏನಂತ ಎಸ್ ಥ್ಯಾಂಕ್ ಯು ಬಾಯ್. ಮನು ನೀನೆಲ್ಲ ಮನು ಬಿಲ್ ಕೊಡೋದು? ಚೆಕ್ ಕೊಡ್ತೀನಿ, ಕೊಡ ಮನು ಬಿಲ್ ಇರಲಿ. ಸಾವುಕಾರ ಮನು ಯಾರು? ನಾನು? ನೀನು ಎರಡೆರಡು ಬಾಳೆ ತೋಟ ಎಲ್ಲ ಇಟ್ಟಿದ್ಯಾ? ಬಾಳೆ ತೋಟ ಎಷ್ಟೈತೆ ಗೊತ್ತಾ? ಒಂದು ಕೊಟ್ಟಿಲ್ಲ, ಒಂದು ಬಾಳೆಗೊನೆ ಕೊಟ್ಟಿಲ್ಲ. ಅದಕ್ಕೆ ನನ್ಗೋಸ್ಕರ ಅಕ್ಕ ನಾನು ಬಿಲ್ ಕೊಡ್ತೀನಿ ಅಕ್ಕ ಅಂದ. ಇವತ್ತು ಬಾಳೆಗೊನೆ ಬಿಲ್ ಕೊಡ್ತಾನಂತ ಅದು ಎಲ್ಲೇ ಗೊತ್ತಾ ಒಂದಿರೋದು? ಕುಣಿಗಲ್ಲು ಹೈವೇ ಪಕ್ಕದಲ್ಲೇ ಒಂದಿರೋದು. ತಳ್ಕೊಳೋದು ಯಾವುದು ಯಾವುದು ಆ ಕಡೆ ನೋಡ್ರಿ, ನೋಡೋಣ. ಊದ್ಗಾಡಿ ಆ ಕಡೆ ಐತೆ ಮೇಡ, ಈ ಕಡೆ ಹಿಂದೆ ಐತೆ ಬಾ. ಅಲ್ಲೈತೆ, ಇರೋ ನಿಮಿಷ. ಈ ಕಡೆ ಐತೆ ಬಾ, ಅದು ಬಿಡ, ಅಲ್ಲೇ ಕೊಟ್ಟು ಬಾ. ಇಲ್ಲ ಐತೆ ಓದ್ಗಡ್ಡಿ ಕರ್ಪೂರ, ಇಲ್ಲ ಐತೆ ಬಾ. ಹಾ ಏನು ಬತ್ತಿ ಹೆಂಗೈತೆ ನೋಡು? ಬತ್ತಿ ಅದೇ ಸುತ್ತಿರ್ತಾರಲ್ಲ ದಾರದ ಬತ್ತಿ. ಡಿಫ್ರೆಂಟ್ ಆಗೈತೆ. ನಿಮ್ಮೊಳಗೆ ತಗೊಂಡೋಗಿ ಹಾಕು, ನಿಮ್ಮೊಳಗೆ ಹಾಕು ತಗೊಂಡೋಗಿ ಬಾ. ಪಾಪ ಏನೋ ಹುಡುಕ್ತವನೆ ಮಚ. ನಮಗೆ ಸಿಗೋ ಅಂತ ಐಟಮ್ ಇಲ್ಲಿಲ್ಲ ಮಚ. ಏನಂತ ನೋಡು, ಐತೆ. ಇಬ್ರು ಗಂಡಂಡ್ರಿ, ಇಬ್ರು ತಿನ್ರಿ, ದಪ್ಪ ಆಗಿರಿ. ಬೆಳ್ ನಾನೇ ಸೈಜ್. ನಿಂಗೆ ಮ್ಯಾಗಿ ತಿನ್ನೋದಿಲ್ವಲ್ಲ? ನಾನು ಹೇಳ್ತೀನಿ, ನಾನು ಮ್ಯಾಗಿ ತಿನ್ನೋದಿಲ್ಲ. ಅಲ್ಲ, ಅಲ್ಲಿ ಅದು ಔಟ್ ಸೈಡ್ ಹೋದಾಗ ಮನೇಲಿ ಯಾವನ ಅರ್ಥ ಮ್ಯಾಗಿ ತಿಂತಾನ? ಬೇಡ ಒಂದೇ ಒಂದ್ಸಲ ತಿನ್ನು, ಚಾಲೆಂಜ್ ಅದು. ಹಾ ಚೆನ್ನಾಗಿರುತ್ತೋ? ಯಾವ್ದು ಬೇಕಮ್ಮ? ಇನ್ನೊಂದು ಕರ್ಪೂರ ನೀವು ಎತ್ಕಾಯ್ದು ಮುಗಿತೀನಿ. ಏನು ನೋಡಿ, ನಿಮ್ಮ ನವೀನ ಗ್ಯಾಪಲ್ಲಿ ಇನ್ನೆಲ್ಲ ತಿಳ್ಕೊಳ್ಳೋಣ. ಕರ್ಪೂರ, ಊದ್ಗಡ್ಡಿ ಎಲ್ಲ. ಅಮ್ಮ ಅವಾಗ ಕೆಲಸ ಮಾಡ್ತೀನಿ ಮನೇಲಿ ನಾನು. ಈಗ ಕೆಲಸ ಇಲ್ಲ ಅಷ್ಟೇನಾ? ಎಸ್, ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದೆ. ಹಾಯ್ ಹಲೋ. ಸೊ ಎಲ್ಲ ನನ್ನ ತಂಗಿದರಿಗೆ ಹ್ಯಾಪಿ ರಕ್ಷಾ ಬಂಧನ್. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಹ್ಯಾಪಿ ರಕ್ಷಾ ಬಂಧನ್. ಇವಾಗ ಅಲ್ಲಿ 3 ಜನ ರಾಖಿ ಕಟ್ಟಕ್ಕೆ ಆಯ್ತವ್ರೆ. ಸೊ ಬಟ್ಟೆ ತಗೊಂಡು ಗಿಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ರಾಖಿ ಕಟ್ಟಿಸ್ಕೊಳ್ಳೋದು, ಗಿಫ್ಟ್ ಕೊಡೋದು. ರಾಖಿ ಕಟ್ಟಿ ನಾನು ಯಾಕೆ ಹಿಂದೆ ಕೂತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಮಾತಾಡ್ತಾ ಇಲ್ಲ ಅವನ ಹತ್ರ, ಅದಕ್ಕೆ ಮಾತಾಡ್ತಾವಳೆ. ತಿಕ್ಲಿ ಅವಳು, ಕುಳ್ಳಿ ಅವಳು. ಎಸ್, ಸೊ ಓಕೆ ಬನ್ನಿ ಹೋಗೋಣ ಈಗ. ಎಸ್, ಇವಾಗ ಬಂದ್ವಿ. ಅಕ್ಕ ನಾನು ಆಚೆ ಎಲ್ಲೋ ಹೋಗ್ಬೇಕಿತ್ತು ಇವತ್ತು. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ರಾಖಿ ಕಟ್ಟಿ ಬೇಗ ನಾನು ಗಿಫ್ಟ್ ಕೊಟ್ಟು ಎಲ್ರಿಗೂ. ಸೊ ಎಸ್, ಇವಾಗ ಇನ್ನೇನು ಬಂದ್ವಿ, ಮೇಲೆ ಹೋಗೋಣ. ಸೊ ಮೇಲೆ ಹೋಗಿ ಸಿಗುವೆ. ಓಕೆ. ಆ್ಯಂಡ್ ಅಲ್ಲೊಂದು ಆಲ್ಮೋಸ್ಟ್ ಇಷ್ಟೊಂದು ತಿಂಗಳಾದ್ಮೇಲೆ ಸಿಕ್ಕಿದ್ದಾರೆ. ಬಟ್ ಮೊನ್ನೆ ಎಲ್ಲ ಮನೆಗೆ ನಾನು ಇದ್ದಾಗ ಬಂದಿದ್ದರು. ಬಟ್ ಎಲ್ಲ 5 ನಿಮಿಷ 10 ನಿಮಿಷ ಅಷ್ಟೇ, ಆಮೇಲೆ ಹೊರಟೋದ್ರು. ಸೊ ಎಸ್, ಬನ್ನಿ ಹೋಗೋಣ. ನಮ್ಮ ರಚ್ಚು ಇವಾಗ ಅಲ್ಲೂರಗುಗೆ ರಾಖಿ ಕಟ್ತಾ ಇದ್ದಾಳೆ. ಫಸ್ಟ್ ರಾಖಿ ಕಟ್ತಾ ಇದ್ದಾಳೆ. ಸೊ ಲಾಸ್ಟ್ ಟೈಮ್ ಎಲ್ಲ ರಚ್ಚು ಇದು ಪರಿಚಯ ಆಗಿರಲಿಲ್ಲ. ಸೊ ಈ ವರ್ಷ ಪರಿಚಯ ಆಗಿರೋದ್ರಿಂದ ಅಳ್ಬೇಡ ಬಿಡು ರಚ್ಚು, ಬರಚ್ಚು ಅಣ್ಣ. ಕುಂಕುಮ ಹಚ್ಚು, ನಿಮ್ಮ ಅಣ್ಣನ ಹಣೆ ಕುಂಕುಮ ಹಚ್ಚು ಅಷ್ಟು.
ಹಾಂ ಇಡು ಪರವಾಗಿಲ್ಲ. ಹಿಂಗೆ ಹಚ್ತಾವಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಕಟ್ತಾವಳೆ ರಾಕಿನ ಸುಂದ್ರಿ. ಕಮೆಂಟ್ ಮಾಡ್ತಾರೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ. ಬಂದಿರೋಕ್ಕೆ ಕಟ್ಸ್ಕೊಬೇಕಷ್ಟೆ. ಯಾರನ್ನೂ ಕರಿಯೋಕ್ಕಾಗಲ್ಲ ಬನ್ನಿ ಅಂತ. ಸೊ ಬಂದವರು ಕಟ್ಟೋಗ್ತಾರೆ ಅಷ್ಟೆ. ನಾನು ಅಣ್ಣಂಗೆ 4 ದಿವಸದಿಂದ ಕರೀತೀನಿ. ಹೌದು ನಿಜ, 4 ದಿವಸದಿಂದಲೇ ಹೇಳ್ತಿದ್ದಾರೆ ಬರ್ತೀನಿ ಬರ್ತೀನಿ. ಇವು ನಮ್ಮ ಕೈಗೆ ಸಿಕ್ಕಿರೋದೇ ಹೆಚ್ಚಪ್ಪ. ನಾನಂತೂ ಇವತ್ತು ಫೋನ್ ಎತ್ತಂಗಿಲ್ಲ ಅಂದಿದ್ದೀನಿ. ಒಳ್ಳೆಯದಾಗಿ ಆದಷ್ಟು ಬೇಗ ನೀನು ಬೇಗ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತೋ. ಪಾಕೆಟ್ ಮನಿ ಎಂಜಾಯ್ ಮಾಡ್ರಿ. ಎಲ್ಲ ಮುಗೀತು. ಮ್ಯೂಟ್ ಆಗ್ಬಿಟ್ಟವ್ರೆ. ಒಂಚೂರು ಮಾತಾಡ್ರೋ. ಹೆಂಗ ಅನ್ಸ್ತು ಅಲ್ಲಿರೋಗು ರಾಖಿ ಕಟ್ಸ್ಕೊಂಡು? ಚೆನ್ನಾಗಿ ಅನಿಸ್ತು. ಹಂಗೆ ಅನಿಸ್ತು ನೋಡಿ ಎಷ್ಟು ದೊಡ್ಡ ರಾಖಿ ತಂದವಳೆ. ಕೈ ತುಂಬ. ನನಗೂ ಇದೆ ರಾಖಿ ಇಷ್ಟ. ನನಗೂ ಇಷ್ಟ, ಬಟ್ ನಂಗೆ ಗೊತ್ತು ಎಲ್ಲರೂ ನೀವೆಲ್ಲರೂ ತರ್ತೀರ ಅಂತ. ಬಟ್ ಇಲ್ಲ, ನಾನು ಬೇರೆ ರಾಖಿನೇ ತಂದಿರೋದು. ಡೋಂಟ್ ವರಿ. ನಾನು ಕಸ್ಟಮೈಸ್ ಮಾಡಿಸಿದ್ದಲ್ಲ ಆ ರಾಖಿ. ನಮ್ಮ ಅಜ್ಜಿ ಅವ್ರ ಅಣ್ಣ ಕಟ್ಬೇಕಿತ್ತು, ಹೋಗಕ್ಕಾಗಿಲ್ಲ. ಎತ್ಕೋಬಾಗು ಗಿಫ್ಟ್ ಕುತ್ಕೊಂಡು ನೀಟಾಗಿ ಕೊಡ್ಬೇಕು, ಹಂಗೆಲ್ಲ ಕೊಡ್ಬಾರ್ದು. ಅಲ್ಲ ಆರತಿ ಎತ್ತಿರೆ ಲಗ್ಗೇರಿ ನವಿಲ್ಗೆ ಕೊಡು. ದೀಪ ಆಗೋಗುತ್ತೆ. ಪಿಂಕಿ ಅಡುಗೆ ಮನೆ ಲೈಟ್ ಆಫ್ ಮಾಡ್ಬಿಡು ಪಿಂಕಿ. ಇದು ಏನೋ ಸ್ಕೂಲ್ ಆಗಿದ್ದಾಗ ಸುಮ್ಮನೆ ಬಿಲ್ಡಪ್ ನಾವೇ ರಾಕಿ ತಂದು ಇಲ್ಲಿವರೆಗೂ ಕಟ್ಕೊಂಡ್ಬಿಡ್ತೀವಿ. ನಾವು ಆ ತರ ಫ್ರೆಂಡ್ಶಿಪ್ ಬ್ಯಾಂಡ್ ಮಾಡಿದೀವಿ. ನಾವು ರಾಕಿ ಮಾಡ್ತಿದ್ವಿ. ಈಗ ನೋಡಿ ಎಷ್ಟು ಕಟ್ಕೊಳ್ಳೋಣ ಅಂತ ಹೇಳಿ. ನಿಜ ಅಣ್ಣ, ಯಾವ ಹುಡುಗಿನೂ ಅವಾಗ ಕಟ್ಟಿಲ್ಲ ನಮಗೆ. ಎಲ್ಲರೂ ಕಟ್ತಿದ್ರೆ ಇವನೇ ಬೇಡ ನಾನು ನಮ್ಮ ಟೀಚರ್ ಎಲ್ಲರಿಗೂ ಕಟ್ಟಿಸ್ತಿದ್ರು. ಹೌದಾ? ಎಲ್ಲ ಹುಡುಗರು ಎಲ್ಲ ಹುಡುಗಿರು ಕಟ್ಟಬೇಕು, ಹುಡುಗಿರು. ಎಸ್, ಎಲ್ರಿಗೂ ಗೊತ್ತಿರೋಂಗೆ ಇವ್ನು ನನ್ನ ತಮ್ಮ ಪ್ರಜ್ವಲ್. ಏನಂತಂದರೆ ಅವ್ನು ಸ್ವಲ್ಪ ಕ್ಯಾಮ್ರಾ ಶೈ. ಅವ್ನು ಜಾಸ್ತಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ. ಬಟ್ ಆದರೂ ನನ್ನ ಫೋರ್ಸಿಗೆ ನನಗೋಸ್ಕರ ಅಂತ ಬರ್ತಾನೆ. ಸೊ ಅಷ್ಟೇ, ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಇರೋದ್ರಿಂದ ನಾವು ಅವನ್ನ ಜಾಸ್ತಿ ಫೋರ್ಸ್ ಮಾಡಲ್ಲ ಏನಿದಕ್ಕೂ. ಬಟ್ ನೆಸೆಸಿಟಿ ಇದ್ದಾಗ ಮಾತ್ರ ಕೇಳ್ತೀನಿ. ಆ್ಯಂಡ್ ಎಸ್, ಈ ರಕ್ಷಾಬಂಧನ್ಗೆ ಕೂಡ ಅವನಿಗೆ ರಾಖಿ ಕಟ್ಟಿದೆ. ಐ ಫೆಲ್ಟ್ ವೆರಿ ಹ್ಯಾಪಿ. ಐ ಗೆಸ್ ಅವನಿಗೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದನೂ ಈ ಥರ ರಾಖಿ ಕಟ್ತಾನೇ ಇದ್ದೀವಿ. ಸೊ ನನಗೆ ನೆನಪಿರೋದು ಒಂದು 4th ಸ್ಟ್ಯಾಂಡರ್ಡಿಂದ ನನಗೆ ನೆನಪಿದೆ ನಾನು ರಾಖಿ ಅವನಿಗೆ ಕಟ್ತಾ ಇರೋದು. ಅದಕ್ಕೂ ಮುಂಚೆ ನಂಗೆ ನಿಜವಾಗ್ಲೂ ನೆನಪಿಲ್ಲ. ಬಟ್ ನಮ್ಮ ಫೋಟೋಸ್ ಇದೆ, ಹಳೆ ಫೋಟೋಸು. ಅದನ್ನು ನೋಡಿದಾಗೆಲ್ಲ ನೆನಪಾಗುತ್ತೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್. ಅಷ್ಟೇ, ಬಿಕಾಸ್ ಅವನು ಈ ವರ್ಷ ಬಂದು ಫೈನಲ್ ಇಯರ್. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ವಿತ್ ಹಿಮ್ ಆಲ್ಸೋ. ಆ್ಯಂಡ್ ಅವನಿಗೆ ಕೂಡ ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ರಕ್ಷಾಬಂಧನ್. ಆ್ಯಂಡ್ ಅವನಿಗೆ ಹೇಳ್ತಿರ್ತೀನಿ ದಟ್ ನನ್ನ ಆಡಿಯನ್ಸಿಂದ ಇಷ್ಟಪಡ್ತಾರೆ, ಪ್ಲೀಸ್ ನನ್ನ ಜೊತೆ ವೀಡಿಯೋ ಮಾಡು ಅಂತ. ಬಟ್ ಅವ್ನು ಕೇಳೋದಿಲ್ಲ. ಬಟ್ ಕಮೆಂಟಲ್ಲಿ ತಿಳಿಸಿ ನಾನು ಅವನ ಜೊತೆ ಯಾವುದಾದ್ರೂ ವೀಡಿಯೋ ಮಾಡಬೇಕು, ಇಲ್ಲ ಕಾಂಟೆಂಟ್ ಅವ್ರು ಡ್ಯಾನ್ಸ್ ವೀಡಿಯೋ ಮಾಡಬೇಕು ಅಂತ. ಬಿಕಾಸ್ ಅವನು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳ್ತಾ ಎಸ್ ಅಷ್ಟೇ. ಓಕೆ, ಇವರನ್ನು ತುಂಬ ಜನ ನೋಡಿರಲ್ಲ. ಬಟ್ ಇವನ ಪರಿಚಯ ಬಂದು ಇಟ್ಸ್ ಬೀನ್ 6 ಇಯರ್ಸಿಂದ ನನಗೆ ಇವನು ಪರಿಚಯ ಆಗಿದ್ದು ಥ್ರೂ ಸೋಷಿಯಲ್ ಮೀಡಿಯಾ. ಅದು ಲೈಕ್ ವೇರಿಯಸ್ ರೀಸನ್ಸಿಂದ ಲೈಕ್ ಪ್ರಮೋಷನಲ್ ಬೇಸ್ಡ್ ಆಗಿ. ಇವನ ಹೆಸರು ಬಂದು ಸುದೀಪ್ ಅಂತ. ಸೊ ಇವನು ನಾನು ಜಸ್ಟ್ ಫೋನಲ್ಲೇ ಮಾತಾಡ್ತಿದ್ವಿ. ಆ್ಯಂಡ್ ಡೇ 1ಇಂದನೂ ಪಾಪ ಅಕ್ಕ ಅಂತ ತುಂಬ ಬಾಯ್ ತುಂಬ ಕರೀತಿದ್ದ. ಸೊ ಐ ಥಾಟ್ ವೈ ನಾಟ್ ಈ ಟೈಮ್ ಅವನಿಗೆ ಕೂಡ ರಾಖಿ ಕಟ್ಬಾರ್ದು ಅಂತ. ಲಾಸ್ಟ್ ಇಯರ್ ವೇರಿಯಸ್ ರೀಸನ್ಸಿಂದ ನಂಗೆ ಕಟ್ಟೋಕ್ಕಾಗಿರಲಿಲ್ಲ. ಆ್ಯಂಡ್
ತುಂಬಾ ಒಳ್ಳೆ ಹುಡುಗ ಆ್ಯಂಡ್ ಲೈಫಲ್ಲಿ ಏನೋ ಮಾಡಬೇಕು ಅಂತ ಆಸೆ ಕೂಡ ಇಟ್ಕೊಂಡಿದ್ದೇನೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಇದಾಗಿತ್ತು ಈ ಟೈಮ್ ರಕ್ಷಾಬಂಧನ್. ಐ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು ಈ ಟೈಮ್ ಎಲ್ರಿಗೂ ರಾಖಿ ಕಟ್ಟಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.